ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣವನ್ನು ಖಂಡಿಸಿ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಬಾಗಲಕೋಟೆಯ ಜಿಲ್ಲಾಡಳಿತ ಭವನ ಎದುರು ವಿಶ್ವಕರ್ಮ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು. ಮುರನಾಳದ ಮಳೆ ರಾಜೇಂದ್ರ ಮಠದ ಜಗನ್ನಾಥ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು. ಜಿಲ್ಲಾಡಳಿತ ಭವನಕ್ಕೆ ಆಗಮಿಸಿ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸ್ವಾಮೀಜಿ ಮಾತನಾಡಿ, ಸಚಿನ್ ಆತ್ಮಹತ್ಯೆಗೆ ರಾಜಕೀಯ ಒತ್ತಡವೇ ಕಾರಣವಾಗಿದೆ. ಈ ಬಗ್ಗೆ ಸರ್ಕಾರ ಸೂಕ್ತ ತನಿಖೆ ನಡೆಸಿ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ನಂತರ ತಮ್ಮ ಬೇಡಿಕೆ ಇರುವ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದರು. ಸರ್ಕಾರ ಈ ಆತ್ಮಹತ್ಯೆಗೆ ಕಾರಣೀಭೂತರಾದ ವ್ಯಕ್ತಿಗಳು ಎಷ್ಟೇ ಪ್ರಭಾವಿ ವ್ಯಕ್ತಿಗಳಾಗಿದ್ದರೂ ಸರಿ ಅವರನ್ನು ತಕ್ಕ ಸೂಕ್ತ ಶಿಕ್ಷೆಗೆ ಒಳಪಡಿಸಬೇಕು ಅಂತ ವಿಶ್ವಕರ್ಮ ಸಮಾಜ ಈ ಪ್ರತಿಭಟನೆಯ ಮುಖಾಂತರ ಸರ್ಕಾರವನ್ನು ಒತ್ತಾಯಿಸ್ತಾ ಇದೆ. ಸಚಿನ್ ಪಾಂಚಾಳ್ ಅವರ ಘಟನೆಯು ಅದರ ತಪ್ಪಿತಸ್ಥರು ಬಹಳ ಪ್ರಭಾವಶಾಲಿಗಳಿದ್ದರೂ ಸಹ ಸರ್ಕಾರವು ಅವರನ್ನು ಸರಿಯಾಗಿ ಶಿಕ್ಷೆಯನ್ನು ಒದಗಿಸಿ ಅವರಿಗೆ ತಪ್ಪಿತಸ್ಥರಿಗೆ ಹಾಗೂ ಆ ಒಂದು ನೊಂದ ಕುಟುಂಬಕ್ಕೆ ಶಾಂತನ ಹೇಳತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಕು. ಸರ್ಕಾರವು ಮುತುವರ್ಜಿ ವಹಿಸಬೇಕು ಇದಕ್ಕೆ. ಯಾಕೆಂತಂದರೆ ಸಮಾಜ ಚಿಕ್ಕದಿದ್ದರೂ ಸಹ ರೊಚ್ಚಿಗೆದ್ದರೆ ಎಲ್ಲ ಸರ್ಕಾರವು ಸಹ ಉರುಳಿಸ್ತಕ್ಕಂಥ ಶಕ್ತಿ ವಿಶ್ವಕರ್ಮ ಸಮಾಜಕ್ಕಿದೆ. ಅದಕ್ಕೆ ಅವರೆಲ್ಲರೂ ಸಹ ಲಕ್ಷ್ಯದಲ್ಲಿಟ್ಟುಕೊಂಡು ಈ ಒಂದು ಸಚಿನ್ ಪಾಂಚಾಳ್ ಅವರ ಒಂದು ಸಾವಿಗೆ ಕಾರಣರಾಗಿರ್ತಕ್ಕಂಥವರನ್ನು ಶಿಕ್ಷೆಗೆ ಒಳಪಡಿಸಬೇಕಂತಕ್ಕಂತ ಹೇಳಿ ಜನವರಿ 17ರಿಂದ 3 ದಿನಗಳ ಕಾಲ ಕೂಡಲ ಸಂಗಮದಲ್ಲಿ ವಚನ ಧ್ಯಾನ ಮಹಾಸಂಗಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವಿಶ್ವ ಚೈತನ್ಯ ಫೌಂಡೇಶನ್ ಮುಖಂಡರಾದ ಪ್ರಕಾಶ್ ಬಾಬು ತಿಳಿಸಿದ್ದಾರೆ. ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾಭವನದಲ್ಲಿ ಮಾತನಾಡುತ್ತಾ ಬಸವಣ್ಣವರ ಐಕ್ಯ ಸ್ಥಳ ಕೂಡಲ ಸಂಗಮದಲ್ಲಿ ಕರ್ನಾಟಕ ಮಹಿಳಾ ಧ್ಯಾನ ಮಹಾಚಕ್ರ ಎರಡೂ ಅಂಗವಾಗಿ ಧ್ಯಾನದ ಮಹಾಸಂಗಮ ಹಮ್ಮಿಕೊಳ್ಳಲಾಗಿದೆ. ಧ್ಯಾನದ ಮೂಲಕ ಎಲ್ಲ ರೋಗಗಳು ಹೋಗಲಾಡಿಸಿ ಆರೋಗ್ಯವಂತರಾಗಿ ಇರುತ್ತೇವೆ ಎಂದರು. ಇದೇ ಸಮಯದಲ್ಲಿ ಭಾಸ್ಕರ್ ರೆಡ್ಡಿ ಮಾತನಾಡಿ, 3 ದಿನಗಳ ಕಾಲ ನಡೆಯುವ ಈ ಧ್ಯಾನ ಸಂಗಮದಲ್ಲಿ ಉಚಿತವಾಗಿ ಊಟ, ವಸತಿ ಸೇರಿದಂತೆ ಧ್ಯಾನದ ಬಗ್ಗೆ ಸಮಗ್ರ ಮಾಹಿತಿ ನೀಡಲಾಗುವುದು. ಜನವರಿ 17ರಂದು ಉದ್ಘಾಟನೆ ಕಾರ್ಯಕ್ರಮ ಬಸವ ಧರ್ಮ ಪೀಠದ ಜಗದ್ಗುರು ಮಾತೆ ಗಂಗಾದೇವಿ, ವೀಣಾ ಕಾಶಪ್ಪನವರ್, ಇಲಕಲ್ಲದ ಗುರು ಮಹಾಂತ ಶ್ರೀಗಳು, ಶಾಸಕ ವಿಜಯಾನಂದ ಕಾಶಪ್ಪನವರ್ ಸೇರಿದಂತೆ ಇತರರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಲಿಂಗನಗೌಡ, ಪ್ರಭು ಬನ್ನಿಗೋಳಮಠ್, ರಾಜಶೇಖರ್ ಅಡಿಕೆನ್ನವರ್ ಉಪಸ್ಥಿತರಿದ್ದರು. ಎಲ್ಲ ಧ್ಯಾನಿಗಳು ಧ್ಯಾನ ಮಾಡಿ ನಾವು ಒಂಥರ ಆರ್ಗಾನಿಕ್ ಫುಡ್ಡೇ ಕೊಡ್ತೀವಿ. ನಾವು ಯಾವುದು ಬೆಳ್ಳುಳ್ಳಿ ಉಪಯೋಗಿಸಲ್ಲ. ಆಮೇಲೆ ಒಳ್ಳೆ ಫ್ರೆಶ್ ಆಗಿರೋ ತರಕಾರಿನ ತಗೊಂಡ್ಬರ್ತೀವಿ. ಆರ್ಗಾನಿಕ್ಕು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ. ಅದರಿಂದ ಆ ಮನುಷ್ಯನಿರುವ ಸ್ವಲ್ಪ ಬದಲಾವಣೆ ಆಗುತ್ತೆ. ಬಿಕಾಸ್ ಆಫ್ ನಮ್ಮ ಪ್ರಸಾದ ನಾವು ತಗೊಳ್ಳೋದ್ರಿಂದ ಸ್ವಲ್ಪ ಬದಲಾವಣೆ ಕಾಣ್ತಾ ಇದೆ. ಅದರಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಒಂದು 10,000 ಜನ ಅಂದ್ಕೊಂಡಿದ್ವಿ. ಈ ಸತಿ 10,000 ಜನಕ್ಕೆ ಆದಷ್ಟು ನಾವು ಇವಾಗ ಫ್ಲೋಟಿಂಗ್ ಅಂದರೆ ಬಂದು ಹೋಗೋರು ಒಂದು 2-3 ಸಾವಿರ ಜನ ಇದ್ದರೂ ಸಹ ಒಂದು 6,000 ಜನಕ್ಕೆ ನಾವು ಅಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಅಕಾಮಿಡೇಷನ್ ಎಲ್ಲ ಪ್ಲಾನ್ ಮಾಡಿ ಅದರಲ್ಲಿ ಒಂದು 3,000 ಫ್ರೀ ಅಕಾಮಿಡೇಷನ್ ಮಾಡಿದ್ದೀವಿ. ಒಂದು 3,000 ಬಾಗಲಕೋಟೆ ನಗರದ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಪದವಿ ಪೂರ್ವ ಕಲಾ ಮಹಾವಿದ್ಯಾಲಯದಲ್ಲಿ ಮಂಗಳವಾರ ವಿದ್ಯಾರ್ಥಿಗಳಿಗಾಗಿ 3 ದಿನಗಳ ಸಾಂಸ್ಕೃತಿಕ ಹಬ್ಬದ ನಿಮಿತ್ತ ಸಂಕ್ರಾಂತಿ ಸಿರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬಸವೇಶ್ವರ ಕಲಾ ಮಹಾವಿದ್ಯಾಲಯ ಪ್ರಾಚಾರ್ಯ SR ಮೂಗನೂರ್ಮಠ್ ಚಾಲನೆ ನೀಡಿದ ಬಳಿಕ ಮಾತನಾಡಿ, ಶೈಕ್ಷಣಿಕ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಹಬ್ಬಗಳನ್ನು ಆಚರಿಸುವ ಮತ್ತು ಅವುಗಳ ಮಹತ್ವವನ್ನು ತಿಳಿಸುವ ಉದ್ದೇಶದಿಂದ 3 ದಿನಗಳ ಸಾಂಸ್ಕೃತಿಕ ಹಬ್ಬವನ್ನು ಹಮ್ಮಿಕೊಂಡಿದೆ ಎಂದರು. ಸಂಕ್ರಾಂತಿ ಹಬ್ಬದ ಆಚರಣೆಗೆ ಅಂಗವಾಗಿ ಮೊಸರು ಬೆಣ್ಣೆಗಳ ಮಡಿಕೆಯನ್ನು ಕಬ್ಬಿನಿಂದ ಸಿಂಗರಿಸಲಾಗಿತ್ತು. ಅದರ ಸುತ್ತುವರೆದ ದೇಶಿ ಉಡುಗೆ ತೊಟ್ಟ ವಿದ್ಯಾರ್ಥಿನಿಯರು ಸಂಕ್ರಾಂತಿ ಸುಗ್ಗಿ ಹಾಡಿಗೆ ಹೆಜ್ಜೆ ಹಾಕಿದರು.
ನಂತರ ವಿದ್ಯಾರ್ಥಿಗಳಿಂದ ದೇಶೀಯ ಕ್ಯಾಟ್ವಾಕ್ ಮಾಡಿ ಸಂಕ್ರಾಂತಿ ಸೊಬಗಿನ ಇಷ್ಟದ ತಿಂಡಿಗಳಾದ ಶೇಂಗಾ ಹೋಳಿಗೆ, ಕಡಬು, ಕರ್ಚಿಕಾಯಿ, ಸಂಡಿಗೆ, ತುಂಬುಗಾಯಿ, ತರತರಹದ ಚಟ್ನಿಗಳು, ಹಿಟ್ಟಿನ ಪಲ್ಯ, ಖಡಕ್ ಸಜ್ಜಿ ರೊಟ್ಟಿ, ಸೌತೆಕಾಯಿ, ಗಜ್ಜರಿ, ಮೂಲಂಗಿ ಸೇರಿದಂತೆ ದೇಶಿ ಊಟದ ತರಹೇವಾರಿ ಖಾದ್ಯಗಳನ್ನೊಳಗೊಂಡ ದೇಶಿ ಭೋಜನವನ್ನು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ವೃಂದ ಸಾಮೂಹಿಕವಾಗಿ ಸವಿದರು. ದಿನ ಎಲ್ಲರೂ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಿಸಬೇಕೆಂದು ಅದರ ಅಂಗವಾಗಿ ಎಲ್ಲರೂ ದೇಶಿ ಸೊಬಗನ್ನು ನೀಡಬೇಕಂತೇಳಿ ಇಲ್ಕಲ್ ಸ್ಯಾರಿ ಮತ್ತು ಜುಬ್ಬಾ ಮತ್ತು ಪೈಜಾಮ ಪಂಚೆನ ಉಡುಗೆಗಳನ್ನು ಧರಿಸಿಕೊಂಡು ಬಂದಿದ್ದೇವೆ. ಇದರ ಅಂಗವಾಗಿ ಎಲ್ಲರಿಗೂ ಹಂಚಿಕೊಂಡು ನಾವು ಎಲ್ಲ ರೀತಿಯ ಅಂದರೆ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಯಾವ್ಯಾವ ತರಹದ ಅಡುಗೆಗಳನ್ನು ಮಾಡಿಸುತ್ತಾರೋ ಅದೇ ರೀತಿಯಾಗಿ ನಾವೆಲ್ಲರಿಗೂ ಹಂಚಿಕೊಂಡು ಅಡುಗೆಗಳನ್ನು ಮಾಡಿಸಿಕೊಂಡು ಶಾಲಾ ಕಾಲೇಜಿನಲ್ಲಿ ಕೇವಲ ಓದು ಬರಹ ಅಷ್ಟೇ ಅಲ್ಲದೆ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮಗಳನ್ನು ಏರ್ಪಡಿಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಮನೋರಂಜನೆ ಹೆಚ್ಚಾಗುತ್ತದೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಇವತ್ತಿನ 2ನೇ ದಿನ ಅಂದರೆ ಫಸ್ಟ್ ದಿವಸ ಟ್ವೀಟ್ಸ್ ಡೇ ಅಂತ ಮಾಡಿದ್ವಿ, ಸೆಕೆಂಡು ಟ್ರೆಡಿಷನಲ್ ಡೇ, ಥರ್ಡ್ ಥೀಮ್ ಡೇ ಅಂತ ಮಾಡ್ತೀವಿ. ನಾಳೆ ಒಂದಿನ ಕೂಡ ಮಾಡ್ತೀವಿ. ಇವತ್ತು ಟ್ರೆಡಿಷನಲ್ ಅಂದರೆ ಸಾಂಪ್ರದಾಯಿಕ ಒಂದು ಫಂಕ್ಷನ್ ಮಾಡ್ತಾ ಇದ್ದೀವಿ. ಹೀಗಾಗಿ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಾಗಲಿ ಅಥವಾ ಸಾಂಪ್ರದಾಯಿಕ ಊಟವನ್ನು ಮಾಡುವುದಾಗಲಿ ಇವತ್ತಿನ ದಿನದಂದು ಎಲ್ಲರೂ ಸಾಂಪ್ರದಾಯಿಕ ಒಂದು ಉಡುಗೆ ತೊಡುಗೆ ಅಂದರೆ ರೇಷ್ಮೆ ಸೀರೆ ಆಗಲಿ, ಇಳಕಲ್ ಸೀರೆ ಆಗಲಿ, ಈ ಥರ ಎಲ್ಲ ಒಂದು ಶಿಕ್ಷಕರೊಡನೆ ಮತ್ತು ವಿದ್ಯಾರ್ಥಿಗಳ ಜೊತೆಗೆ ನಾವೆಲ್ಲರೂ ಆ ಒಂದು ವೇಷಭೂಷಣ ಹಾಕೊಂಡು ಮತ್ತು ಅವರದೇ ಆದಂಥ ಒಂದು ರಿಯಾಕ್ಷನ್ ಕೂಡ ಮಾಡಿದ್ವಿ. ಅಷ್ಟೇ ಅಲ್ಲದೆ ಹಳ್ಳಿಯ ಸೊಬಗು ಊಟ ಹೇಗಿರುತ್ತೆ, ಜೋಳದ ರೊಟ್ಟಿ ಆಗಿರಲಿ, ಸಿರಾ ಆಗಿರಲಿ, ಸಜ್ಜೆ ರೊಟ್ಟಿ ಆಗಿರಲಿ, ಹೋಳಿಗೆ ಆಗಿರಲಿ, ಸಿಂಗಾದ ಹೋಳಿಗೆ ಆಗಿರಲಿ, 4-5 ಥರ ಚಟ್ನಿ ಆಗಿರಲಿ, ಅನ್ನ, ಸಾಂಬಾರು, ಬದನೆಕಾಯಿ ಪಲ್ಯ, ಈ ಥರ ಎಲ್ಲ ರೀತಿಯ ಒಂದು ಅಡುಗೆಗಳನ್ನು ಇಟ್ಟು ನಮ್ಮ ಶಾಲೆಯ ಎಲ್ಲ ನನ್ನ ಶಿಕ್ಷಕರಾಗಲಿ ನನ್ನ ಸ್ನೇಹಿತರಿಗೆ ಎಲ್ಲರನ್ನ ಒಟ್ಟುಗೂಡಿಸಿ ಕುಳಿತುಕೊಂಡು ಅವರಿಗೆ ಎಲ್ಲ ರೀತಿಯ ಅಡುಗೆಗಳನ್ನು ಬಡಿಸಿ ಅವರಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ಇದೊಂದು ನಮ್ಮ ಕರ್ನಾಟಕದ ವೈವಿಧ್ಯಮತೆಯ ಒಂದು ಉಡುಗೆ ತೊಡುಗೆಗಳನ್ನುವುದನ್ನು ನಾವು ಇವತ್ತು ಎಲ್ಲರಿಗೂ ತೋರಿಸಿಕೊಟ್ಟಿದ್ದೇವೆ. ಬಾದಾಮಿ ಬನಶಂಕರಿ ದೇವಿಯ ಜಾತ್ರೆ ಬಂದರೆ ಸಾಕು, ಈ ಸಲ ಯಾವ ನಾಟಕ ಬಂದಿದೆ, ಏನು ಟೈಟಲ್ ಇಟ್ಟಿದ್ದಾರೆ ಎಂಬ ಕುತೂಹಲ ಸಾಕಷ್ಟು ಜನಕ್ಕೆ ಇರುತ್ತದೆ. ಬಾದಾಮಿ ಬನಶಂಕರಿ ಜಾತ್ರೆಗೆ ಪ್ರಮುಖ ಆಕರ್ಷಣೆ ಎಂದರೆ ನಾಟಕ ಕಂಪನಿಗಳು. ಉತ್ತರ ಕರ್ನಾಟಕದಲ್ಲಿಯೇ ಪ್ರಸಿದ್ಧ ಪಡೆದಿರುವ ಬನಶಂಕರಿ ದೇವಿಯ ಜಾತ್ರೆಯು 1 ತಿಂಗಳ ಕಾಲ ಹಗಲು ರಾತ್ರಿ ನಡೆಯುತ್ತದೆ. ಜನವರಿ 13 ಬನದ ಹುಣ್ಣಿಮೆ ದಿನದಂದು ಜಾತ್ರೆಯ ರಥೋತ್ಸವ ನಡೆಯಲಿದೆ. ಈ ಬಾರಿ ನಾಟಕದ ಹೆಸರು ಚಿತ್ರ ವಿಚಿತ್ರವಾಗಿದ್ದು ಹೇಳುವುದಕ್ಕೆ ಮತ್ತು ಕೇಳುವುದಕ್ಕೆ ಕಾಮಿಡಿ ಅನಿಸುತ್ತಿದೆ. ನೋಡಿದರೆ ಇನ್ನು ಎಷ್ಟು ಕಾಮಿಡಿ ಇರುತ್ತೆ ಎಂಬುದು ಪ್ರೇಕ್ಷಕರಿಗೆ ಕುತೂಹಲ ಮೂಡಿಸಿದೆ. ಆತ್ಮೀಯರೇ, ಬಾದಾಮಿ ಬನಶಂಕರಿ ಜಾತ್ರೆ ಇದೇ ತಿಂಗಳು ಜನವರಿ 13ರಿಂದ ಪ್ರಾರಂಭವಾಗುತ್ತೆ. ಇಲ್ಲಿ ವಿವಿಧ ಕಡೆಗಳಿಂದ ನಾಟಕ ಪ್ರಿಯರು ಸಾಕಷ್ಟು ಜನ ನೋಡಲಿಕ್ಕೂ ಬರ್ತಾರೆ, ಅದರ ಜೊತೆ ಆಡಲಿಕ್ಕೂ ಬರ್ತಾರೆ. ಬೇರೆ ಬೇರೆ ಹವ್ಯಾಸಿ ಕಲಾವಿದರು, ನಾಟಕದಂಥ ಕಲಾವಿದರು, ಚಿತ್ರರಂಗ ಕಲಾವಿದರು ಸಹ ಈ ನಾಟಕದಲ್ಲಿ ಪಾಲ್ಗೊಳ್ತಾರೆ. ಕನಿಷ್ಠ ಒಂದು 20ರಿಂದ 25 ನಾಟಕಗಳು ಇಲ್ಲಿ ಬರ್ತಾವೆ. 1 ತಿಂಗಳ ಕಾಲ ಜಾತ್ರೆ ಇರೋದರಿಂದ ಕನಿಷ್ಠ ಒಂದು 50,000 ಜನ ಈ ಜಾತ್ರೆಯಲ್ಲಿ ಸೇರ್ತಾರೆ. ಪ್ರತಿದಿನ ರಾತ್ರಿ 6ರಿಂದ ಬೆಳಗ್ಗೆ 6 ಗಂಟೆವರೆಗೂ ಸಹ 4 ಶೋಗಳ ಮೂಲಕ ಜನರನ್ನು ಮನರಂಜಿಸುವಂಥ ವಿಶೇಷ ಜಾತ್ರೆ ಅಂದರೆ ಅದು ಬಾದಾಮಿ ಬನಶಂಕರಿ ಜಾತ್ರೆ. ಉತ್ತರ ಕರ್ನಾಟಕ ಶೈಲಿಯ ನಾಟಕ ಟೈಟಲ್ ಇದ್ದು ಯಾವ ನಾಟಕ ಅದಾವ್ ನೋಡಿ. ಜಂಪ್ ಹೊಡಿತಾಳ ಕೆಂಪಿ, ಅಕ್ಕ ಅಂಗಾರ ತಂಗಿ ಬಂಗಾರ, ಸಂದಿದಾಗ ಕರಿತಾಳ ಮಂದ್ಯಾಗ ಹೊಡಿತಾಳ, ನೀ ಹೂ ಅಂದ್ರ ಗಿಚ್ಚಕ್ಕಿನಿ, ಇಲ್ಲ ಅಂದ್ರ ಹುಚ್ಚಕ್ಕಿನಿ, ಸುಮ್ನಿರ ಸುಂದ್ರಿ, ಚೈ
ಶೈನಿ ಮಾಡಕ ರೊಕ್ಕ ಬೇಕು, ಪ್ರೀತಿ ಮಾಡಕ ದಿಲ್ ಬೇಕು. ಶಿಸ್ತು ಪ್ರೀತಿ ಮಾಡು, ಮಸ್ತ್ ಮಜಾ ಮಾಡು. ಬಂಪರ್ ಬಂಗಾರಿ, ಸೂಪರ್ ಸಿಂಗಾರಿ. ನಾ ಡ್ರೈವರ, ಅಕ್ಕಿ ನನ್ನವರ. ರೊಕ್ಕಿನವನ ಅಲ್ಲ, ಸೊಕ್ಕಿನವನ ಅಲ್ಲ. ಹೀಗೆ ಟೈಟಲ್ ಇಟ್ಟಿರುವ ನಾಟಕ ಕಂಪನಿಯವರು ಕಾಮಿಡಿ ಕಿಲಾಡಿಗಳ ನಟರು ಸೇರಿದಂತೆ ಜೂನಿಯರ್ ಕಲಾವಿದರು ಪಾತ್ರ ಮಾಡಿ ಪ್ರೇಕ್ಷಕರನ್ನು ರಂಜಿಸಲು ಸನ್ನದ್ಧರಾಗಿದ್ದಾರೆ. TV10 ನ್ಯೂಸ್, ಬಾಗಲಕೋಟೆ.